Audio Jungle. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಪ್ರಾಯಶಃ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ರಿಸರ್ಚ್ ಆದಂತ ಸಂಶೋಧನೆಗೊಳಪಟ್ಟಂತ ಒಂದು ಅಮಿನೋ ಆಸಿಡ್ ಅಥವಾ ಫ್ಯಾಟಿ ಆಸಿಡ್ ಅಂತ ಹೇಳಿದ್ರೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಇದು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇಂದ ಮಾಡಲ್ಪಟ್ಟಿರುತ್ತೆ. ನಮ್ಮ ದೇಹಕ್ಕೆ ಬಹಳ ಅತ್ಯವಶ್ಯಕ. ನಮ್ಮ ದೇಹ ಇದನ್ನ ಉತ್ಪಾದನೆ ಮಾಡಲ್ಲ, ನಾವು ಹೊರಗಡೆ ಆಹಾರದಿಂದನೋ ಸಪ್ಲಿಮೆಂಟ್ ಮೂಲಕನೋ ಇದನ್ನ ತಗೋಬೇಕು. ಹಾಗಾಗಿ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ನೋಡಿ, ಏನೇ ಕಾಯಿಲೆ ಬಂದಾಗ, ತುಂಬಾ ಅಡ್ವಾನ್ಸ್ ಸ್ಟೇಜಸ್ ಹೋದಾಗ, ಹಾರ್ಟ್ ಡಿಸೀಸು, ಫ್ಯಾಟಿ ಲಿವರ್ ಅಥವಾ ಅಲರ್ಜಿ ಪ್ರಾಬ್ಲಮ್ಸ್ ಅಂತೆಲ್ಲ ಹೋದಾಗ ಈ ಡಾಕ್ಟರ್ಗಳು ನಿಮಗೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಿಮ್ಮ ದೇಹದಲ್ಲಿ ಕೊರತೆ ಇದೆ ಅಂತ ಒಂದು ಪ್ರಿಸ್ಕ್ರೈಬ್ ಮಾಡ್ತಾರೆ. ಆದ್ರೆ ನಮ್ಮ ದೇಹದಲ್ಲಿ ಅದು ಒಮೆಗಾ 3 ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಬ್ಲಡ್ ಟೆಸ್ಟ್ ಇಂದ ಕಂಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಕೆಲವು ಲಕ್ಷಣಗಳಿಂದ ಮಾತ್ರ ನಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ನಾವು ತಿಳ್ಕೊಂಡು ನಮ್ಮ ದೇಹದಲ್ಲಿ ಕೊರತೆ ಉಂಟಾಗ್ತಿದ್ಯೋ ಇಲ್ವೋ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅನ್ನೋದು ಬಹಳ ಅಂದ್ರೆ ಹಾರ್ಟ್ ಹೆಲ್ತ್ ಅಲ್ಲಿ ನೀವು ಗೂಗಲ್ ಮಾಡಿ, ಸಮಯ ಸಿಕ್ಕಿದಾಗ ಗೂಗಲ್ ಮಾಡಿ ನೋಡಿ. ಒಮೆಗಾ 3 ಆನ್ ಹಾರ್ಟ್ ಹೆಲ್ತ್, ಒಮೆಗಾ 3 ಆನ್ ಫ್ಯಾಟಿ ಲಿವರ್, ಒಮೆಗಾ 3 ಆನ್ ಅಲರ್ಜೀಸ್, ಒಮೆಗಾ 3 ಆನ್ ಬ್ರೈನ್ ಹೆಲ್ತ್ ಅಂದ್ರೆ ನಿಮಗೆ ಸಾವಿರಾರು ಸ್ಟಡೀಸ್ ಸಿಗುತ್ತೆ. ಅದ್ರ ಕೆಲವು ನಾನು ನಿಮ್ಗೆ ಹೇಳ್ತೀನಿ ನೋಡಿ. ನಮ್ಮ ಹಾರ್ಟ್ ನೋಡಿ, ಈಗಂತೂ ಸರ್ವೇ ಸಾಮಾನ್ಯವಾಗಿ ಸಣ್ಣ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಸಣ್ಣ ಏಜ್ನವರಿಗೆ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾ ಇದೆ. ಇದಕ್ಕೆಲ್ಲ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ, ನಮ್ಮ ರಕ್ತ ನಾಳಗಳೇನಿದೆ ಅದ್ರ ಹೊರಗಡೆ ಏನು ಪದರ ಇರುತ್ತೆ, ಅದರಲ್ಲಿ ಸಣ್ಣ ಕುರುಗಳು ಉಂಟಾಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಕೊಲೆಸ್ಟ್ರಾಲ್ಸ್ ಹಾಕೊಂಡ್ಬಿಟ್ಟು ಆಗುವಂತ ಒಂದು ಡ್ಯಾಮೇಜ್. ಈ ಡ್ಯಾಮೇಜ್ ನ ಅವಾಯ್ಡ್ ಮಾಡ್ಲಿಕ್ಕೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬಹಳ ಮುಖ್ಯ. ನಮ್ಮ ದೇಹದಲ್ಲಿ ಇರುವಂತ LDL ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನ ಕಡಿಮೆ ಮಾಡಿ HDL ಒಳ್ಳೆಯ ಕೊಲೆಸ್ಟ್ರಾಲ್ ಅಂಶವನ್ನ ಜಾಸ್ತಿ ಮಾಡ್ಲಿಕ್ಕೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬಹಳ ಮುಖ್ಯ. ಅದೇ ರೀತಿ ನೋಡಿ, ಸಣ್ಣ ಮಕ್ಕಳಲ್ಲಿಂದಾನು ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಮ್ಮ ಆಹಾರದಲ್ಲಿ ತಗೊಳ್ತಾ ಬಂದಲ್ಲಿ ಸಣ್ಣ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಸಣ್ಣ ಮಕ್ಕಳಲ್ಲಿ ಉಂಟಾಗುವಂತ ADHD, ಆಟಿಸಮ್ ಅಂತ ಕಾಯಿಲೆಗಳು ನಿಮಗೆಲ್ಲ ಗೊತ್ತಿರ್ಬೋದು. ಅದೆಲ್ಲ ಬರುವಂತ ಸಾಧ್ಯತೆ ತುಂಬಾ ಕಡಿಮೆ. ಅದೇ ರೀತಿ ತಾಯಂದಿರು ಗರ್ಭಿಣಿ ಅವಸ್ಥೆಯಲ್ಲಿದ್ದಾಗ ಈ ಒಮೆಗಾ 3 ಸಪ್ಲಿಮೆಂಟ್ಸ್ ತಗೊಳ್ತಾ ಇರೋದ್ರಿಂದ ಮಕ್ಕಳಲ್ಲಿ ಬರುವಂತ ಈ ಪ್ರಾಬ್ಲಮ್ಸ್ ತುಂಬಾ ಕಡಿಮೆ ಆಗುತ್ತೆ. ಮಕ್ಕಳಲ್ಲಿ ಬರುವಂತ ಅಲರ್ಜೀಸ್ ತುಂಬಾ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಶಾಸ್ತ್ರದಲ್ಲಿ ಸಂಶೋಧನೆ ಆಗಿ ಒಳಪಟ್ಟಿದೆ. ಅದೇ ರೀತಿ ಈ ಸಣ್ಣ ಮಕ್ಕಳಿಗೆ ಆಗುವಂತ ಅಲರ್ಜಿಗಳಿರ್ಬೋದು, ಶ್ವಾಸಕೋಶ ತೊಂದರೆಗಳಿರ್ಬೋದು, ಚರ್ಮದ ತುರಿಕೆಗಳಿರ್ಬೋದು, ಇಂಥದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಒಮೆಗಾ 3 ಬಹಳ ಮುಖ್ಯ. ಯಾಕಂದ್ರೆ ಸಣ್ಣ ವಯಸ್ಸಿನಲ್ಲಿ ಒಮೆಗಾ 3 ಅಂಶ ತುಂಬಾ ಕಡಿಮೆ ಆಗ್ತಾ ಇರುತ್ತೆ. ಏಜ್ ಆಗ್ತಾ ಇದ್ದಂಗೆ ನಮ್ಮ ಡಯಟ್ ನಲ್ಲಿ ಒಮೆಗಾ 3 ಸೇರ್ತಾ ಹೋಗ್ಬಿಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಇನ್ನೂ ಸುಮಾರು ಕಾಯಿಲೆಗಳಿಗೆ, ಚರ್ಮದ ಅಲರ್ಜಿ ಇರ್ಬೋದು, ತುರಿಕೆಗಳಿರ್ಬೋದು, ಸೋರಿಯಾಸಿಸ್ ಇರ್ಬೋದು, ಆಟೋ ಇಮ್ಯೂನ್ ಕಂಡೀಷನ್ಸ್ ಇರ್ಬೋದು. ಯಾಕಂದ್ರೆ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ನ ಕಡಿಮೆ ಮಾಡೋದ್ರಿಂದ ಈ ಒಮೆಗಾ 3 ಏನಾಗ್ತದೆ, ಜಾಯಿಂಟ್ ಪೇನ್ ಗಳಾಗಿರ್ಬೋದು, ಸ್ಪಾಂಡಿಲೈಟಿಸ್ ಆಗಿರ್ಬೋದು, ಅಥವಾ ಬ್ರಾಂಕೈಟಿಸ್ ಆಗಿರ್ಬೋದು, ಅಥವಾ ಎನಿ ಇನ್ಫ್ಲಮೇಟರಿ ಕಂಡೀಷನ್ಸ್ ಆಗಿರ್ಬೋದು, ಇದಕ್ಕೆಲ್ಲ ಒಮೆಗಾ 3 ಸಹಾಯವನ್ನು ಮಾಡುತ್ತೆ. ಯಾಕಂದ್ರೆ ಒಮೆಗಾ 3 ನಲ್ಲಿ ಅಷ್ಟೊಂದು ಒಳ್ಳೆಯ ಒಂದು ಆಂಟಿ ಇನ್ಫ್ಲಮೇಟರಿ ಗುಣ ಇರುತ್ತೆ. ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಆಗ್ತಾನೆ ಇರುತ್ತೆ, ನಡೀತಾ ಇರುತ್ತೆ. ಇದು ಸಾಧಾರಣವಾದ ಪ್ರಕ್ರಿಯೆ. ಆದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಒಮೆಗಾ 3 ಬೇಕೇ ಬೇಕು. ಹಾಗಾಗಿ ನಮ್ಮ ದೇಹದಲ್ಲಿ ಈಗ ಒಮೆಗಾ 3 ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಯಾವ ಲಕ್ಷಣಗಳನ್ನು ನಮ್ಮ ದೇಹದಲ್ಲಿ ಕಾಣಿಸುತ್ತೆ ಅನ್ನೋದು ನಾವು ನೋಡೋಣ. ಮೊದಲನೇದಾಗಿ ಆಗುವಂತ ನೋಡಿ, ಸ್ವಲ್ಪ ವಯಸ್ಸಾದವ್ರಲ್ಲಿ ಕೆಲವರಿಗೆ ಕಣ್ಣು ಮಂಜಾಗುತ್ತೆ. ಅಂದ್ರೆ ಸ್ವಲ್ಪ ಸರಿಯಾಗಿ ದೃಷ್ಟಿ ನೋಡಕ್ಕಾಗಲ್ಲ, ಮಂಜ ಕಾಣೋದು, ಸ್ವಲ್ಪ ಮೊಬ್ಬ ಕಾಣೋದೆಲ್ಲ ಆಗ್ತಾ ಇರುತ್ತೆ. ಅವ್ರಿಗೆ ಗೊತ್ತಾಗ್ತಿಲ್ಲ, ಏನೇನೋ ಐ ಡಾಕ್ಟರ್ ತೋರಿಸ್ತಾರೆ, ಕನ್ನಡಕಗಳನ್ನು ಚೇಂಜ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಒಂದು ಇವು ತಿಳ್ಕೊಬೇಕಾದ ವಿಷಯ ಅಂತ ಹೇಳಿದ್ರೆ, ಈ ಒಮೆಗಾ 3 ಡಿಫಿಷಿಯನ್ಸಿ ಇದ್ದವರಲ್ಲಿ ಮ್ಯಾಕ್ಸಿಮಮ್ ಈ ಕಣ್ಣು ಮಂಜಾಗೋದು, ಸರಿಯಾಗಿ ದೃಷ್ಟಿಯ ಒಂದು ಕ್ಲಾರಿಟಿ ಇಲ್ಲದೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ನಮ್ಮ ದೃಷ್ಟಿ ನಾವೇನ್ ನೋಡ್ತೀವೋ ಅದು ನಮ್ಮ ಬ್ರೈನಿಗೆ ಹೋಗ್ಬಿಟ್ಟು ಅದು ಅನಲೈಸ್ ಆಗ್ಬಿಟ್ಟು ಆಮೇಲೆ ನಾವು ಇದನ್ನ ನೋಡ್ತಾ ಇದೀವಿ ಅಂತ ಗೊತ್ತಾಗುತ್ತೆ. ಅಂದ್ರೆ ಒಂದು ನರಮಂಡಲದ ಒಂದು ಕನೆಕ್ಷನ್ ನಮ್ಮ ಕಣ್ಣಿಗೆ ಮತ್ತೆ ಬ್ರೈನಿಗೆ ಇರುತ್ತೆ. ಈ ನರದ ಮತ್ತು ಕಣ್ಣಿನ ಮತ್ತು ಬ್ರೈನ್ ನ ಕನೆಕ್ಷನ್ ನಡುವೆ ಇರುವಂತ ಒಂದು ಈ ನರಗಳ ವ್ಯವಸ್ಥೆ ಏನಿದೆ, ಇದು ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಏನ್ ಮಾಡುತ್ತೆ, ಅದನ್ನ ನಿರ್ವಹಣೆಯನ್ನ ಮಾಡುತ್ತೆ. ಹಾಗಾಗಿ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕಡಿಮೆ ಇದ್ದಲ್ಲಿ ಇದಂಗತ್ತೆ. ಮತ್ತೆ ಕೆಲವರಿಗೆ ನೋಡಿ ಡ್ರೈನೆಸ್ ಇರುತ್ತೆ, ಕಣ್ಣು ದೃಷ್ಟಿ ನೋಡ್ಬೇಕಾದ್ರೆ ಕರ್ತಾ ಬರುವಂಥದ್ದು, ತುರಿಕೆ ಬರುವಂಥದ್ದು, ಡ್ರೈ ಆಗುವಂಥದ್ದು, ಕೆಂಪ್ ಆಗುವಂಥದ್ದು, ಅವಾಗ ಉಚ್ಕೊಳ್ತಾ ಇರ್ತಾರೆ. ಇದು ಕೂಡ ಈ ಡ್ರೈನೆಸ್ಗೂ ಒಂದು ಕಾರಣ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ ಕೊರತೆನೆ. ಯಾಕಂದ್ರೆ ನಮ್ಮ ಕಾರ್ನಿಯಾದಲ್ಲಿ ಏನ್ ಮಾಡಲ್ಪಟ್ಟಿರುತ್ತೋ ಇದು, ಅದರ ಒಂದು ಸಂರಚನೆಗೆ ಬೇಕಾಗಿರುವುದು ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಎರಡನೇದಾಗಿ ಕೆಲವರು ನೋಡಿ ಸಡನ್ ಆಗಿ ವೆಯ್ಟ್ ಗೇನ್ ಆಗ್ತಾ ಇರ್ತಾರೆ. ಒಂದು 2-3 ತಿಂಗಳಲ್ಲಿ 3-4 kg ಜಾಸ್ತಿ ಆಗಿದೆ ಡಾಕ್ಟ್ರೆ ಅಂತ ಹೇಳುವಂತ ಸಮಸ್ಯೆ ತುಂಬಾ ಇರ್ತಾರೆ. ಯಾಕೆ ಅಂತ ಗೊತ್ತಿಲ್ಲ, ನಾನು ಡಯಟ್ ಅಲ್ಲೇ ಇದ್ದೀನಿ, ವಾಕಿಂಗು ಮಾಡ್ತಾ ಇದೀನಿ, ಹೆಂಗಿದೆಯೋ ಹಂಗೆ ಇದೆ, ಆದ್ರೆ ವೆಯ್ಟ್ ಮಾತ್ರ ಜಾಸ್ತಿ ಆಗ್ತಿದೆ, ನಾನು ಏನೇ ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ ಅಂತಾರೆ. ಇದಕ್ಕೆ ಕಾರಣ ಕೂಡ ಈ ಒಮೆಗಾ 3 ಕೊರತೆ. ಯಾಕೆ ಅಂತ ಹೇಳಿದ್ರೆ, ಈ ಒಮೆಗಾ 3 ನಾವು ತಿನ್ನಂತ ಆಹಾರದಲ್ಲಿ ಆ ಎನರ್ಜಿ ಏನಿದೆ, ನಮ್ಮ ದೇಹಕ್ಕೆ ಏನ್ ಬೇಕು, ನಮಗೆ ಊರ್ಜಾ ಏನ್ ಬೇಕು, ಅದನ್ನ ಕನ್ವರ್ಟ್ ಮಾಡ್ಲಿಕ್ಕೆ ಈ ಒಮೆಗಾ 3 ಅಂಶ ಜಾಸ್ತಿ ಬೇಕು. ಏನಾಗುತ್ತೆ ಅಂತ ಹೇಳಿದ್ರೆ, ಈ ನಮ್ಮ ಸೆಲ್ಸ್ ನಲ್ಲಿ, ನಮ್ಮ ಜೀವಕೋಶಗಳಲ್ಲಿ ಅದು ಎನರ್ಜಿ ಆಗಿ ಮಾರ್ಪಾಡು ಆಗದಲ್ಲೇ ಇದ್ರೆ ಅದು ಫ್ಯಾಟ್ ಆಗಿ ಸ್ಟೋರ್ ಆಗಿ ಶುರು ಆಗುತ್ತೆ. ಅದು ಲಿವರ್ ನಲ್ಲೋ ಅಥವಾ ಯೂಟ್ರಸ್ ನಲ್ಲೋ ಅಥವಾ ಓವರಿಸ್ ನಲ್ಲೋ ಅಥವಾ ಬೇರೆ ಭಾಗಗಳಲ್ಲಿ ಸ್ಟೋರ್ ಆಗಿ ಶುರು ಆಗುತ್ತೆ. ಹಾಗಾಗಿ ಒಮೆಗಾ 3 ಸರಿಯಾದ ಪ್ರಮಾಣದಲ್ಲಿದ್ದಲ್ಲಿ ನಮ್ಮ ಅಂಗಾಂಗಗಳ ಸುತ್ತ, ಅಂದ್ರೆ ವಿಸರಲ್ ಫ್ಯಾಟ್ ಅಂತ ನಾವು ಹೇಳ್ತೀವಿ, ಈ ವಿಸರಲ್ ಫ್ಯಾಟ್ ನ ಕಡಿಮೆ ಮಾಡ್ಲಿಕ್ಕೆ ಈ ಒಮೆಗಾ 3 ಸಹಾಯವನ್ನ ಮಾಡುತ್ತೆ. ಹಾಗಾಗಿ ಇದರ ಕೊರತೆ ಇದ್ದಲ್ಲಿ ಈ ವಿಸರಲ್ ಫ್ಯಾಟ್ ಜಾಸ್ತಿ ಸೇರ್ಕೊಳ್ತಾ ಹೋಗುತ್ತೆ, ಬಾಡಿ ವೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮೂರನೇ ಪ್ರಾಬ್ಲಮ್ ಅಂತ ಹೇಳಿದ್ರೆ ಕೂದಲು. ಕೆಲವರಿಗೆಲ್ಲ ಸ್ಪ್ಲಿಟ್ ಹೇರ್ಸ್, ಸ್ಪ್ಲಿಟ್ ಎಂಡ್ಸ್,
ಅಥವಾ ಕೂದಲು ಸ್ವಲ್ಪ ಉದುರ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೂ ಏನೇನೋ ಎಣ್ಣೆ ಎಲ್ಲ ಹಚ್ಕೊಳ್ತಾರೆ, ಆದ್ರೆ ಏನೇನೋ ಸಪ್ಲಿಮೆಂಟ್ಸ್ ತಗೊಳ್ತಾರೆ, ಏನೇನೋ ಆಗ್ತಾರೆ. ಆದ್ರೆ ಒಂದು ಕನ್ಸಿಡರ್ ಯಾರು ಮಾಡಕ್ ಹೋಗಲ್ಲ, ಅದೇನು ಅಂತ ಹೇಳಿದ್ರೆ ಅದು ಈ ಒಮೆಗಾ 3 ಫ್ಯಾಟಿ ಆಸಿಡ್ ಡಿಫಿಷಿಯನ್ಸಿ. ನೋಡಿ, ನಮ್ಮ ಕೂದಲು ಉಂಟಾಗಿರೋದು ಕೆರಾಟಿನ್ ಅನ್ನೋ ಪ್ರೋಟೀನ್ ಇಂದ. ಈ ಕೆರಾಟಿನ್ ಇದ್ರೂ ಕೂಡ ಈ ಒಮೆಗಾ 3 ಇಲ್ದಲೇ ಇದ್ರೆ ಈ ಕೆರಾಟಿನ್ ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯ ಇಲ್ಲ. ಈ ಕೆರಾಟಿನ್ ನ ಉತ್ಪಾದನೆ ಅಥವಾ ಪ್ರೊಡಕ್ಷನ್ ಅಥವಾ ಅದರ ಮೆಟಬಾಲಿಸಮ್ ಸರಿಯಾಗಿ ನಡಿಬೇಕು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಒಮೆಗಾ 3 ಪ್ರಮಾಣ ಸಾಕಷ್ಟು ಇರಬೇಕು. ಆವಾಗ ಮಾತ್ರ ಈ ಕೂದಲು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗಾಗಿ ನಿಮ್ಮ ಆಹಾರದಲ್ಲಿ ಮತ್ತು ಈ ಸಪ್ಲಿಮೆಂಟ್ಸ್ ರೂಪದಲ್ಲಿ ಈ ಒಮೆಗಾ 3 ತಗೊಳ್ತಾ ಇರೋದ್ರಿಂದ ಕೂದಲು ಉದುರುವಿಕೆ ಸಮಸ್ಯೆ ಕೂಡ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗೋದನ್ನ ನಾವು ನೋಡ್ತಾ ಇದೀವಿ. ನಾಲ್ಕನೇದಾಗಿ ನಿದ್ರಾಹೀನತೆ. ಸರಿಯಾಗಿ ನಿದ್ದೆ ಬರಲ್ಲ ಡಾಕ್ಟರ್, ನನಗೆ ನಾನು ಮಲಗ್ತೀನಿ, ರಾತ್ರಿ ಮಲಗದೆ ಎಷ್ಟೇ ಹೊತ್ತಾದ್ರೂ ನಿದ್ದೆ ಬರಲ್ಲ. ಅಥವಾ ಇನ್ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ, ನಾನು ಮಲಗಿರ್ತೀನಿ, ಮಧ್ಯದಲ್ಲಿ ಎಚ್ಚರ ಆಗ್ಬಿಡುತ್ತೆ, ಒಂದ್ಸಲ ಎಚ್ಚರ ಆಯ್ತು ಅಂದ್ರೆ ಬೆಳಗ್ಗೆ ತನಕ ಕಣ್ಣು ಬಿಟ್ಕೊಂಡೇ ಇರ್ತೀನಿ, ನಿದ್ದೆ ಮಾಡಕ್ಕೆ ಆಗಲ್ಲ ಅಂತ. ಇದು ಕೂಡ ಒಂದು ಸಮಸ್ಯೆ ಒಮೆಗಾ 3 ಡಿಫಿಷಿಯನ್ಸಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಮೆಲೋಟೋನಿನ್ ಅಂತ ಹಾರ್ಮೋನು ನಮ್ಮ ದೇಹದಲ್ಲಿ ನಿದ್ರೆಯ ಅವಸ್ಥೆ ಮತ್ತು ಜಾಗೃತಾವಸ್ಥೆಯನ್ನ ಮೇಂಟೈನ್ ಮಾಡ್ಲಿಕ್ಕೆ ಈ ಹಾರ್ಮೋನ್ ತುಂಬಾ ಮುಖ್ಯ. ಈ ಹಾರ್ಮೋನ್ ನ ಮೆಟಬಲೈಸ್ ಮಾಡೋದು, ರೆಗ್ಯುಲೇಟ್ ಮಾಡೋದು, ಪ್ರೊಡಕ್ಷನ್ ಸಹಾಯ ಮಾಡುವಂತದೇ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಈ ಒಮೆಗಾ 3 ಫ್ಯಾಟಿ ಆಸಿಡ್ ಸರಿಯಾದ ಪ್ರಮಾಣದಲ್ಲಿ ಇದ್ದಲ್ಲಿ ಮೆಲೋಟೋನಿನ್ ಹಾರ್ಮೋನ್ ನ ಪ್ರಮಾಣ ಸರಿಯಾಗಿರುತ್ತೆ. ಜೊತೆಗೆ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಆಗ್ತಾ ಇರುತ್ತೆ, ಉರಿಯೂತ ಅಂತ ನಾವು ಹೇಳ್ತೀವಿ. ಏನೇ ನಾವು ನಡೀಲಿ, ಕೆಲಸ ಮಾಡಿ, ನಮ್ಮ ದೇಹದಲ್ಲಿ ಎಲ್ಲಾ ಅಂಗಾಂಗಗಳು ಕೂಡ ಇನ್ಫ್ಲಮೇಷನ್ ಒಂದು ಕಾಮನ್ ಪ್ರಕ್ರಿಯೆ. ಈ ಪ್ರಕ್ರಿಯೆಯನ್ನ ಕಡಿಮೆ ಮಾಡ್ಬೇಕು ನಾವು. ತುಂಬಾ ಅತಿಯಾದ ಇನ್ಫ್ಲಮೇಷನ್ ಬೇರೆ ಬೇರೆ ಕಾಯಿಲೆಗಳಿಗೆ ಮಾಡ್ಕೊಳ್ಳುತ್ತೆ. ಅದೇ ರೀತಿ ಇನ್ಫ್ಲಮೇಷನ್ ಕಡಿಮೆ ಮಾಡಿದ್ರೆ ಮಾತ್ರ ಸೌಂಡ್ ಸ್ಲೀಪ್ ಅಥವಾ ಆರಾಮಾಗಿರುವಂತ ನಿದ್ದೆ ಅಂತೂ ಬರ ಸಾಧ್ಯ. ಹಾಗಾಗಿ ಒಮೆಗಾ 3 ನಾರ್ಮಲ್ ಲೆವೆಲ್ಸ್ ಅಲ್ಲಿ ಇದ್ದಲ್ಲಿ ಮಾತ್ರ ನಿಮಗೆ ಸರಿಯಾದ ನಿದ್ದೆ ಬರ್ಲಿಕ್ಕೆ ಸಾಧ್ಯ. ಬೇರೆ ಬೇರೆ ನಿದ್ದೆ ಮಾತ್ರೆಗಳನ್ನು ತಗೊಳ್ಳೋದು, ಸ್ಟ್ರೆಸ್ ಅಂತ ಹೇಳೋದು, ಬೇರೆ ಬೇರೆ ಚಿಕಿತ್ಸೆಗಳಿಗೆ ಒಳಪಡೋದು, ಇಂಥದೆಲ್ಲ ಮಾಡ್ಕೊಂಡು ಸುಮ್ಮನೆ ವ್ಯರ್ಥ ಮಾಡ್ಕೊಳ್ಳೋಕ್ಕಿಂತ ಟೈಮ್ನ ಮತ್ತೆ ಹಣವನ್ನ ಈ ಒಮೆಗಾ 3 ನಿಮ್ಮ ದೇಹದಲ್ಲಿ ಸರಿಯಾಗಿ ನೋಡ್ಕೊಳ್ಳೋದು ಬಹಳ ಮುಖ್ಯ. ಇನ್ನು ಐದನೇದು ಅಂತ ಹೇಳಿದ್ರೆ, ಕೆಲವರಲ್ಲಿ ಯಾವಾಗ್ಲೂ ಸುಸ್ತು 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 ಅಂತ ಹೇಳ್ತಾರೆ. ಕಾರಣನೇ ಇರಲ್ಲ. ಕೆಲಸ ಮಾಡ್ದಲ್ಲಿದ್ರು ಸುಸ್ತು, ಕೂತ್ಕೊಂಡಿದ್ರು ಸುಸ್ತು, ಮಲ್ಕೊಂಡಿದ್ರು ಸುಸ್ತು ಅಂತ ಹೇಳ್ತಾರೆ. ಮತ್ತೆ ಇನ್ನು ಕೆಲವರಲ್ಲಿ ಲ್ಯಾಕ್ ಆಫ್ ಫೋಕಸ್, ಅಂದ್ರೆ ಸರಿಯಾಗಿ ಯಾವುದೋ ಒಂದು ಕೆಲಸದಲ್ಲಿ ಸರಿಯಾಗಿ ಫೋಕಸ್ ಮಾಡಕ್ಕಾಗಲ್ಲ, ಸರಿಯಾಗಿ ಇದಾಗಲ್ಲ. ಮತ್ತೆ ಇನ್ನು ಕೆಲವರು ಹೇಳ್ತಾ ಇರ್ತಾರೆ ಮರು ಮರು ಮರು. ಮುಂಚೆ ನನ್ನ ನೆನಪಿನ ಚೆನ್ನಾಗಿತ್ತು, ಇವಾಗಂತೂ ಅವ್ರವ್ರ ಹೆಸರೇ ಮರಿತಾ ಇದ್ದೀನಿ, ಒಂದೊಂದು ಜಾಗನೇ ಮರಿತಾ ಇದ್ದೀನಿ, ಏನೋ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ, ಅದು ಅನ್ಕೊಂಡಿದ್ದು ಮರ್ತೇ ಹೋಗ್ಬಿಟ್ಟಿರ್ತೀನಿ. ಈ ಇತ್ತೀಚೆಗೆ ಯಾಕೋ ಮರು ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಏನೋ ದೊಡ್ಡ ದೊಡ್ಡ ಕಾಯಿಲೆ ಇರ್ಬೋದಾ ಅಂತ ಎದುರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವರು ಡಿಪ್ರೆಷನ್, ಆಂಗ್ಸೈಟಿ ಈ ತರ ಇರ್ತಾರೆ. ಇದಕ್ಕೂ ಕೂಡ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ ಕೊರತೆ. ಯಾಕೆ ಅಂತ ಹೇಳಿದ್ರೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಮ್ಮ ಬ್ರೈನ್ ನಲ್ಲಿ ಸರಿಯಾದ ಒಂದು ಎನರ್ಜಿ ಮೆಟಬಾಲಿಸಮ್ ನ ಉಂಟು ಮಾಡ್ಲಿಕ್ಕೆ ಸಹಾಯವನ್ನು ಮಾಡುತ್ತೆ. ನೋಡಿ, ನಮ್ಮ ನಾವೇನ್ ತಿಂತೀವಲ್ಲ, ನಾವು ದಿನಕ್ಕೆ ಒಂದು ಆಹಾರ 2000 ಕ್ಯಾಲರೀಸ್ ತಗೊಳ್ತೀವಿ ಅಂತ ಇಟ್ಕೊಳ್ಳಿ. ಅದರಲ್ಲಿ 40% ಅರೌಂಡ್ 600 to 700 ಕ್ಯಾಲರೀಸ್ ನಮ್ಮ ಬ್ರೈನ್ ಸುಮ್ಮನೆ ಕೂತಿದ್ರು ಕೂಡ ನಮ್ಮ ಬ್ರೈನ್ ಖರ್ಚು ಮಾಡುತ್ತೆ. ಅಂದ್ರೆ ನಮ್ಮ ಬ್ರೈನಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸರಿಯಾಗಿ ಎನರ್ಜಿ ಸಿಗ್ತಾ ಇರಬೇಕು. ಈ ಒಮೆಗಾ 3 ಕೊರತೆ ಇದ್ದಲ್ಲಿ ಈ ಸರಿಯಾದ ಎನರ್ಜಿ ಪ್ರೊಡಕ್ಷನ್ ಆಗದಲ್ಲೇ ಬ್ರೈನಿಗೆ ಹೋಗುವಂತ ಒಂದು ಎನರ್ಜಿಯ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುತ್ತೆ. ಹಾಗಾಗಿನೇ ಈ ತರ ಕಂಪ್ಲೇಂಟ್ಸ್ ಮಾಡ್ತಾ ಇರ್ತಾರೆ. ಸೊ ಈ ತರ ಎಲ್ಲ ಸಿಂಪ್ಟಮ್ಸ್ ಇದ್ದಲ್ಲಿ ಬೇರೆ ಬೇರೆ ತರ ಚಿಕಿತ್ಸೆಗಳು ತಗೊಳ್ಳೋಕ್ಕಿಂತ ಫಸ್ಟ್ ನೀವು ನೋಡ್ಕೋಬೇಕಾಗಿರೋದು ಇವೆಲ್ಲ ಸಿಂಪ್ಟಮ್ಸ್ ಇದೆಯಾ, ಇದೆ ಅಂತ ಹೇಳಿದಾಗ ನೀವು ಒಮೆಗಾ 3 ನ ಒಂದು ಸರಿಯಾದ ಪ್ರಮಾಣದಲ್ಲಿ ಆಹಾರದಿಂದನೋ ಸಪ್ಲಿಮೆಂಟ್ಸ್ ಇಂದನೋ ತಗೊಳ್ಳೋದು ಬಹಳ ಮುಖ್ಯ. ಇನ್ನು ಆರನೇ ಒಂದು ಪ್ರಾಬ್ಲಮ್ ಅಂತಂದ್ರೆ ಕಿವಿಯ ಒಂದು ವ್ಯಾಕ್ಸ್ ನಿಮ್ಗೆ ಗಟ್ಟಿಯಾಗಿರುತ್ತೆ ಕೆಲವರಿಗೆ ಒಳಗಡೆ. ನೀವು ಕೇಳಬಹುದು ಕಿವಿ ವ್ಯಾಕ್ಸ್ಗೂ ಒಮೆಗಾ 3ಗೂ ಏನ್ ಸಂಬಂಧ ಅಂತ. ನೋಡಿ ವೀಕ್ಷಕರೇ, ಕಿವಿಯಲ್ಲಿ ಉಂಟಾಗುವಂತ ವ್ಯಾಕ್ಸ್ ಸೆರುಮಿನ್ ಅಂತ ಒಂದು ರಸ, ಅದು ನಮ್ಮ ದೇಹದಲ್ಲಿ ಉತ್ಪಾದನೆ ಆಗ್ತಾ ಇರುತ್ತೆ. ಆದ್ರೆ ಅದು ಸಾಧಾರಣವಾಗಿ ನಾವು ಸ್ನಾನ ಮಾಡ್ಬೇಕಾದ್ರೆ ಅದು ನೀರಿನ ರೂಪದಲ್ಲಿ, ದ್ರವದ ರೂಪದಲ್ಲಿ ಇರುತ್ತೆ, ಹೊರಡೆ ಬಂದ್ಬಿಡುತ್ತೆ, ಸ್ವಲ್ಪ ಕ್ಲೀನ್ ಮಾಡಿ ಹೋಗುತ್ತೆ. ಆದ್ರೆ ಕೆಲವ್ರಲ್ಲಿ ಇದು ಗಟ್ಟಿಯಾಗಿ ಕಟ್ಕೊಂಡ್ಬಿಟ್ಟು ಕಿವಿನಲ್ಲಿ ಕಟ್ತಾ ಬರುವಂತದ್ದು, ಸ್ವಲ್ಪ ಕಿವಿ ಸರಿಯಾಗಿ ಕೇಳಿಸದೇ ಇರುವಂತದ್ದು, ಕಿವಿನಲ್ಲಿ ವಿಚಿತ್ರವಾದ ಸೌಂಡ್ಸ್ ಬರ್ತಾ ಇರುವಂತದ್ದು, ಈ ತರ ಎಲ್ಲ ಸಿಂಪ್ಟಮ್ಸ್ ಶುರು ಆಗುತ್ತೆ. ಇದಕ್ಕೆ ಒಂದು ಮುಖ್ಯ ಕಾರಣ ಕೂಡ ಒಮೆಗಾ 3 ಡಿಫಿಷಿಯನ್ಸಿ. ಯಾಕೆ ಅಂತ ಹೇಳಿದ್ರೆ ಈ ಒಮೆಗಾ 3 ಮತ್ತು ಸೆರುಮಿನ್ ಮಿಕ್ಸ್ ಆದಲ್ಲಿ ಮಾತ್ರ ಅದು ದ್ರವ ರೂಪದಲ್ಲಿ ಇರೋಕೆ ಸಾಧ್ಯ. ಒಮೆಗಾ 3 ಕೊರತೆ ಉಂಟಾದಲ್ಲಿ ಇದು ದ್ರವ ರೂಪದಲ್ಲಿ ಇರದಲೆ ಗಟ್ಟಿ ಆಗ್ಬಿಟ್ಟು ಅಲ್ಲಿ ಕಟ್ಟಬಿಟ್ಟು ಈ ಎಲ್ಲ ಪ್ರಾಬ್ಲಮ್ಗಳನ್ನ ಎಡೆ ಮಾಡಿ ಕೊಡುತ್ತೆ. ಆರನೇ ಒಂದು ಸಿಂಪ್ಟಮ್ ಅಂತ ಹೇಳಿದ್ರೆ ಜಾಯಿಂಟ್ ಪೇನ್ಸ್. ಸಾಧಾರಣವಾಗಿ ಸ್ವಲ್ಪ ಕೆಲಸ ಮಾಡಿದ್ರು ಕೆಲವರಿಗೆ ಜಾಯಿಂಟ್ ಪೇನ್ಸ್ ಬರ್ತಾ ಇರುತ್ತೆ, ಊದ್ತಾ ಇರುತ್ತೆ, ಸ್ವೆಲ್ಲಿಂಗ್ ಬರ್ತಾ ಇರುತ್ತೆ, ಜಾಸ್ತಿ ಕೆಲಸ ಮಾಡಕ್ಕಾಗಲ್ಲ, ಮೆಟ್ಲತ್ತಕ್ಕಾಗಲ್ಲ, ಸಣ್ಣ ಸಣ್ಣ ಏಜ್ ಅಲ್ಲೇ ಮಂಡಿ ನೋವು, ಸೊಂಟ ನೋವು, ಕುತ್ತಿಗೆ ನೋವು ಅಂತ ಈ ತರ ಪ್ರಾಬ್ಲಮ್ಸ್ ನ ಹೇಳ್ತಾ ಇರ್ತಾರೆ. ಇದಕ್ಕೂ ಒಂದು ಮುಖ್ಯ ಕಾರಣ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ನಮ್ಮ ಜಾಯಿಂಟ್ ಗಳ ಮಧ್ಯದಲ್ಲಿ ಕಾರ್ಟಿಲೇಜ್ ಅಂತ ಇರುತ್ತೆ, ಅಂದ್ರೆ ನಮ್ಮ ಮೂಳೆಗಳು ಸವಿಬಾರ್ದು ಅಂತ ಹೇಳ್ಬಿಟ್ಟು ಕಾರ್ಟಿಲೇಜ್ ಗಟ್ಟಿಯಾಗಿರುತ್ತೆ. ಈ ಕಾರ್ಟಿಲೇಜ್ ಪ್ರೊಡಕ್ಷನ್ ನಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿನೇ ನಾವು ಯಾವುದೇ ರೀತಿಯ ಸ್ವಲ್ಪ ಯಂಗ್ ಏಜ್ ನಲ್ಲಿ ಇದ್ದವರಿಗೆ ಜಾಯಿಂಟ್ ಪೇನ್ ಅಂತ ಹೇಳಿದ ತಕ್ಷಣ ಫಸ್ಟ್ ನಾವು ಅಂದ್ಕೊಳ್ಳೋದನ್ನೇ ಕೂಡ ಅವರ ಒಮೆಗಾ 3 ಡಿಫಿಷಿಯಂಟ್ ಆಗಿದ್ದಾರೆ, ಅವ್ರ ಕಾರ್ಟಿಲೇಜ್ ಸರಿಯಾಗಿ ಹೆಲ್ತಿ ಆಗಿಲ್ಲ, ಆ ಕಾರ್ಟಿಲೇಜ್ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಜಾಯಿಂಟ್ ಹೆಲ್ತ್ ಸಪ್ಲಿಮೆಂಟ್ಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಸಾಧಾರಣವಾಗಿ ಡಾಕ್ಟರ್ಸ್ ಅವರಿಗೆ ಒಮೆಗಾ 3 ಅಥವಾ ಬೇರೆ ತರ ಸಪ್ಲಿಮೆಂಟ್ಸ್ ನ ಕೊಡ್ತಾರೆ. ಇದಕ್ಕೆ ಮುಖ್ಯ ಕಾರಣನೇ ಇದು. ಯಾಕಂತ ಹೇಳಿದ್ರೆ ಈ ಕಾರ್ಟಿಲೇಜ್ ಗಟ್ಟಿಯಾಗಿದ್ರೆ ಮಾತ್ರ ಮೂಳೆ ಸೌತ ಉಂಟಾಗೋದಿಲ್ಲ. ಮತ್ತೆ ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇನ್ಫ್ಲಮೇಷನ್ ಪ್ರಮಾಣ ಕಡಿಮೆ ಮಾಡೋದ್ರಿಂದ ಇದರಲ್ಲಿ ಆಗುವಂತ ಉರಿಯೂತನ ಅಥವಾ ಸ್ವೆಲ್ಲಿಂಗ್ ನ ಅಥವಾ ಈ ಏನು ರೆಡ್ನೆಸ್, ನಮ್ನೆಸ್, ಈ ತರ ಎಲ್ಲ ಸೆನ್ಸೇಷನ್ಸ್ ಫೀಲ್ ಆಗ್ತಾ ಇರುತ್ತೆ, ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಗಣನೀಯವಾಗಿ ಸಹಾಯವನ್ನ ಮಾಡುತ್ತೆ. ಇನ್ನು ಎಂಟನೇದು ಹೇಳ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ರೆ, ಲೈಕ್ ತುಂಬಾ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರುತ್ತೆ,
ನೋಡಿ, ಡ್ಯಾಂಡ್ರಫ್ ಉಂಟಾಗೋದು ಒಂದು ಸೆಬೋರಿಕ್ ಡರ್ಮಟೈಟಿಸ್ ಅಂತ, ಒಂದು ಸೀಬಮ್ ಅಂತ ಒಂದು ಅಂಶ ಇರುತ್ತೆ ನಮ್ಮ ಕೂದಲಿನಲ್ಲಿ, ಸ್ಕ್ಯಾಲ್ಪ್ ನಲ್ಲಿ. ಏನ್ ಮಾಡ್ಕೊಳ್ತೀರಾ ಅಂದ್ರೆ ಹೊರಗಡೆಯಿಂದ ಎಣ್ಣೆ ಹಚ್ಕೊಳ್ತೀವಿ, ಅದಕ್ಕೋಸ್ಕರ ಹೋಗುತ್ತೆ ಅಂತ ಹೇಳ್ತೀವಿ. ಆದ್ರೆ ನಿಜವಾಗಲೂ ಒಳಗಡೆಯಿಂದಾನೇ ನಮ್ಮ ದೇಹದಲ್ಲಿ ಅದು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದ್ದಲ್ಲಿ ಕೂಡ ಮಾತ್ರ ಈ ಕೆರಟಿನ್, ಬಯೋಟಿನ್ ಮತ್ತೆ ಈ ಏನು ನಮ್ದು ಸೆಲೆನಿಯಂ ಇರುತ್ತೆ, ಈ ತರ ಅಂಶಗಳನ್ನ ಇದು ಜಾಗೃತಗೊಳಿಸುತ್ತೆ ಈ ಒಮೆಗಾ 3. ಹಾಗಾಗಿ 5 ಮುಖ್ಯ ನ್ಯೂಟ್ರಿಷನ್ ಅಲ್ಲಿ ಕೂದಲಿಗೆ ಬೇಕಾಗಿರೋದ್ರಲ್ಲಿ ಒಂದು ಜಿಂಕು, ಒಂದು ಸೆಲೆನಿಯಮ್ಮು, ಒಂದು ಬಯೋಟಿನ್, ಒಂದು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಮತ್ತು ಅಯನ್. ಈ ಇಷ್ಟು ಸರಿಯಾಗಿದ್ದಲ್ಲಿ ಮಾತ್ರ ಕೂದಲು ಸರಿಯಾಗಿರುತ್ತೆ. ಅದೇ ರೀತಿ ನಮ್ಮ ಸ್ಕಾಲ್ಪ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಈ 5 ನ್ಯೂಟ್ರಿಯೆಂಟ್ ಇರಬೇಕು. ಈ 3-4 ಹೆಂಗೋ ಆಹಾರದಲ್ಲಿ ಸಿಕ್ಬಿಡುತ್ತೆ. ಆದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬಗ್ಗೆ ಯಾರು ಕನ್ಸಿಡರ್ ಮಾಡಕ್ ಹೋಗಲ್ಲ. ಆದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ ಬೇರೆ ಸಪ್ಲಿಮೆಂಟ್ ಜೊತೆ ಕೊಟ್ಟಲ್ಲಿ ಈ ಕೂದಲು ಉದುರಿಕ ಸಮಸ್ಯೆನೂ ಕಡಿಮೆ ಆಗ್ತಾ ಬರುತ್ತೆ, ಡ್ಯಾಂಡ್ರಫ್ ಸಮಸ್ಯೆ ಕೂಡ ಗಣನೀಯವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ನೆಕ್ಸ್ಟ್ ಹೇಳ್ಬೇಕು ಅಂತ ಹೇಳಿದ್ರೆ ಹಾರ್ಟ್ ಹೆಲ್ತ್. ನಮ್ಮ 9ನೇ ವಿಷಯ ಏನಂತ ಹೇಳಿದ್ರೆ, ನಾನು ಮುಂಚೆನೆ ಹೇಳ್ದಂಗೆ ನಮ್ಮ ದೇಹದಲ್ಲಿ ರಕ್ತನಾಳಗಳಲ್ಲಿ ಸರಿಯಾದಂತ ಒಂದು ಕೊಬ್ಬಿನ ಅಂಶ ಇಲ್ಲದಿದ್ದಲ್ಲಿ, HDL ಅಂಶ ಕಡಿಮೆ ಇದ್ದಲ್ಲಿ, ಲೋವರ್ ಡೆನ್ಸಿಟಿ ಲಿಪೋಪ್ರೋಟೀನ್ಸ್ ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇದ್ದಲ್ಲಿ ಈ ಹಾರ್ಟ್ ಹೆಲ್ತ್ ಬರುತ್ತೆ. ನೋಡಿ ಅಂತ ಹೇಳಿದ್ರೆ ನಮ್ಮ ಹಾರ್ಟ್ ಸರಿಯಾಗಿ ಕೆಲಸ ಆಗ್ತಿರುವಂತ ಲಕ್ಷಣಗಳು ಏನು ಅಂತ ಹೇಳಿದ್ರೆ, ಸುಸ್ತಾಗುವಂಥದ್ದು, ಎಡಗೈ ನೋವು ಬರುವಂಥದ್ದು, ಜಾಸ್ತಿ ಏದುವಷ್ಟು ಬರುವಂಥದ್ದು, ತುಂಬಾ ಹತ್ತಿ ಕೆಲಸ ಮಾಡೋಕ್ಕಾಗಲ್ಲ, ಆವಾಗ ಸುಸ್ತು ಆಯಾಸ ಆಗುವಂಥದ್ದು, ಎದೆ ಭಾಗದಲ್ಲಿ ಒಂಥರ ಏನೋ ವಿಚಿತ್ರವಾದ ಸೆನ್ಸೇಷನ್ ಆಗುವಂಥದ್ದು, ಕೈಕಾಲು ಮರಗಟ್ಟುವಂಥದ್ದು, ಇಂಥವೆಲ್ಲ ಒಂದು ಸಿಂಪ್ಟಮ್ಸ್ ಈ ಹಾರ್ಟ್ ಹೆಲ್ತ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದು, ಸರಿಯಾಗಿ ಕಂಡಕ್ಷನ್ ಕೂಡ ಆಗ್ತಾ ಇಲ್ಲ ನಮ್ಮ ದೇಹದಲ್ಲಿ, ಹಾರ್ಟ್ ಪಂಪಿಂಗ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣನೂ ಕೂಡ ಈ ಒಂದು ಒಮೆಗಾ 3 ಹೆಲ್ಪ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಮೆಗಾ 3 ನಾನು ಮುಂಚೆನೆ ಹೇಳ್ದಂಗೆ ಇದು ಕೆಟ್ಟ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡೋದ್ರ ಜೊತೆಗೆ ಈ ರಕ್ತದಲ್ಲಿ ಏನಾಗಿರುತ್ತಲ್ಲ ಈ ಕುರುಗಳು, ನಾನು ಹೇಳಿದ್ದೆ ಎಲ್ಲೋ ಅಂಟ್ಕೊಳ್ಳುತ್ತೆ ಅಂತ, ಅದನ್ನ ಕ್ಲೀನ್ ಮಾಡುತ್ತೆ. ನಮ್ಮ ಎಂಡೋಥಿಲಿಯಲ್ ವೆಸಲ್ಸ್ ನ ಕ್ಲೀನ್ ಮಾಡುತ್ತೆ ಮತ್ತು ಎಲಾಸ್ಟಿಕ್ ಆಗಿರ್ಬೇಕು. ನಮ್ಮ ರಕ್ತನಾಳಗಳು ಎಲಾಸ್ಟಿಕ್ ಆಗಿದ್ದಷ್ಟು ಕೂಡ BP ಜಾಸ್ತಿ ಆಗಲ್ಲ, ಹಾರ್ಟ್ ಮೇಲೆ ಪ್ರೆಷರ್ ಜಾಸ್ತಿ ಬೆಳಲ್ಲ. ಆದ್ರೆ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಈ ಆರ್ಟ್ರೀಸ್ ಏನಾಗುತ್ತೆ, ಗಡ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ BP ಜಾಸ್ತಿ ಆಗುತ್ತೆ. ನೋಡಿ, ಸಿಸ್ಟೋಲಿಕ್ BP ಹೇಳ್ತೀವಿ 120/80 ಅಂತ, ಸಿಸ್ಟೋಲಿಕ್ 120 ಅಂತ. ಈ ಸಿಸ್ಟೋಲಿಕ್ BP ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ ಏಜ್ ಆಗ್ತಾ ಇದ್ದಾಗ. ನಾರ್ಮಲಿ ಆಫ್ಟರ್ ಏಜ್ ಆಫ್ 50, 140, 150ಗೆ ನಾರ್ಮಲ್ ಅಂತ ಹೇಳಕ್ ಶುರು ಮಾಡ್ತಾರೆ. ಆದ್ರೆ ಇದು ಜಾಸ್ತಿ ಆಗಬಾರ್ದು ಅಂತ ಹೇಳಿದ್ರೆ ಈ ನಮ್ಮ ಆರ್ಟ್ರೀಸ್ ಎಲಾಸ್ಟಿಸಿಟಿ ಜಾಸ್ತಿ ಇರಬೇಕು. ಈ ಎಲಾಸ್ಟಿಸಿಟಿ ಜಾಸ್ತಿ ಮಾಡ್ಲಿಕ್ಕೆ ಒಮೆಗಾ 3 ಸಹಾಯ ಮಾಡುತ್ತೆ ಅಂತ ಸಾವಿರಾರು ಸ್ಟಡೀಸ್ ಪ್ರೂವ್ ಮಾಡಿದೆ. ಅದೇ ರೀತಿ ಈ ಹಾರ್ಟ್ ನಲ್ಲಿ ಆಗ್ತಿರುವಂತ ಸಣ್ಣ ಬದಲಾವಣೆಗಳು, ಚೇಂಜಸ್ಗಳು, ಉದ್ವೇಗಗಳು, ಮಾನಸಿಕವಾಗಿ ಇದಾದಾಗ್ಲಿ, ಫಿಸಿಕಲಿ ಸ್ಟ್ರೈನ್ ಆದಾಗ್ಲೂ ಕೂಡ ನಮ್ಮ ಹಾರ್ಟ್ ಬೇರೆ ತರ ಹೊಡ್ಕೊಳಕ್ ಶುರು ಆಗುತ್ತೆ. ಇದನ್ನು ಕಾಮ್ ಡೌನ್ ಮಾಡ್ಲಿಕ್ಕೆ ಕೂಡ ಒಮೆಗಾ 3 ಇರುವಂತ ಒಳ್ಳೆಯ ಕೆಮಿಕಲ್ ನ ಅಂಶ ಸಹಾಯವನ್ನ ಮಾಡುತ್ತೆ ಅಂತ ಕೂಡ ಸೈಂಟಿಫಿಕಲಿ ಪ್ರೂವ್ ಆಗಿದೆ. 10ನೇದಾಗಿ, ಕೆಲವರಿಗೆ ಪದೇ ಪದೇ ಚರ್ಮದ ಸಂಬಂಧ ಕಾಯಿಲೆಗಳು ಬರ್ತಾ ಇರ್ತವೆ. ಒಂದು ಡ್ರೈನೆಸ್ ಇರ್ಬೋದು, ಇಲ್ಲ ಇಚ್ಚಿಂಗ್ ಇರ್ಬೋದು, ತುರ್ಕೆ ಇರ್ಬೋದು, ಏನೇ ಮಾಡಿದ್ರು ಹೋಗ್ತಾ ಇರಲ್ಲ. ಕೆಲವರಿಗೆ ತುಂಬಾ ಸುಗ್ಗಟ್ಟಿರುತ್ತೆ ಚರ್ಮ. ಅವ್ರ ಏಜ್ 35-40ನೇ ವಯಸ್ಸಿನಲ್ಲೇ ಕೂಡ ಏನೋ 40 ವಯಸ್ಸಾಗಿದೆಯೋ ಅಂತ ಆ ತರ ಸುಕ್ಕಾಗಿದೆ ನನ್ನ ಚರ್ಮ, ನನ್ನ ಮಕ್ಕದಲ್ಲಿ ನೆರಿಗೆಗಳು ಬರ್ತಾ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಕೂಡ ಒಂದು ಮುಖ್ಯವಾದ ಕಾರಣ ಒಮೆಗಾ 3 ಡಿಫಿಷಿಯನ್ಸಿ. ಯಾಕಂದ್ರೆ ನಮ್ಮ ಸ್ಕಿನ್ ನಲ್ಲಿ ಇರುವಂತ ಒಳ್ಳೆಯ ಕೊಬ್ಬಿನ ಅಂಶ ಈ ಒಮೆಗಾ 3 ಇಂದಾನೆ ಮಾಡಲ್ಪಟ್ಟಿರುತ್ತೆ. ನಮ್ಮ ಬ್ರೈನ್ ನಲ್ಲಿ ಹೇಗೆ ನಮ್ಮ ಮ್ಯಾಕ್ಸಿಮಮ್ ಫ್ಯಾಟ್ ಒಮೆಗಾ 3 ಆಗಿರುತ್ತೋ, ನಮ್ಮ ಸ್ಕಿನ್ಗೂ ಹೆಲ್ತ್ಗೂ ಕೂಡ ಅಷ್ಟೇ ಬಹಳ ಮುಖ್ಯ. ನಮ್ಮ ಸ್ಕಿನ್ ಲಸ್ಟ್ರಸ್ ಆಗಿ, ಮೃದುವಾಗಿ, ಸ್ನಿಗ್ಧ ಅಂತ ಹೇಳಿದ್ರೆ ಒಂದು ಆಯಿಲಿನೆಸ್, ಎಲೆ ಮೇಲೆ ಯಾವ ರೀತಿ ಒಂದು ಕೋಟಿಂಗ್ ಇರುತ್ತಲ್ಲ, ಅದೇ ತರ ಕೋಟಿಂಗ್ ನಮ್ಮ ಚರ್ಮದ ಮೇಲೆ ಇರುತ್ತೆ. ಆ ಚರ್ಮದ ಮೇಲೆ ಇರುವಂತ ಕೋಟಿಂಗ್ ಮೇಂಟೈನ್ ಮಾಡ್ಲಿಕ್ಕೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತುಂಬಾ ಸಹಾಯವನ್ನ ಮಾಡುತ್ತೆ. ನೀವು ಸುಮಾರು ಜನ ಕೇಳ್ಬೋದು, ಸುಮಾರು ಜನ ತಗೊಳ್ತಾನೂ ಇರ್ತೀರಾ. ಆದ್ರೆ ಈ ಯಾವುದೇ ಸ್ಕಿನ್ ಡಿಸೀಸ್ಗೆ ಹೋದಾಗ, ಸ್ಕಿನ್ ಡಾಕ್ಟರ್ಸ್ ಹೋದಾಗ ಆಕ್ಚುಲಿ ಈ ಒಮೆಗಾ 3 ಸಪ್ಲಿಮೆಂಟ್ಸ್ ನ ಸರ್ವೇ ಸಾಮಾನ್ಯವಾಗಿ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಚರ್ಮದ ಒಂದು ರಕ್ಷಣೆಯನ್ನ ಮಾಡುತ್ತೆ. ಮತ್ತೆ ಇನ್ನೊಂದು, ನಮ್ಮ ದೇಹದಲ್ಲಿ ಆಗ್ತದೆ ಇನ್ಫ್ಲಮೇಷನ್ ಕಡಿಮೆ ಮಾಡ್ಬಿಟ್ಟು ಈ ತುರ್ಕಿ ಅಂತ ಸಮಸ್ಯೆಗಳನ್ನ ಕೂಡ ಅವಾಯ್ಡ್ ಮಾಡುತ್ತೆ. ಮತ್ತೆ ಅಲರ್ಜಿಗಳು, ಸಣ್ಣ ಪುಟ್ಟ ಇದಕ್ಕೆಲ್ಲ ಅಲರ್ಜಿ ಆಗಕ್ಕೆ ಶುರು ಆಗುತ್ತೆ. ಕೆಲವರಿಗೆ ಸ್ಕಿನ್ ಅಲರ್ಜಿಸ್, ಏನ್ ಮುಟ್ಟಿದ್ರು ಅಲರ್ಜಿ, ಯಾವ್ದಾರ ಒಂದ್ ಕಡೆ ಒಂದು ಕೆಟ್ಟ ಗಿಡಗಳ ಹತ್ರ ಓಡಾಡಿದ್ರೆ ಅಲರ್ಜಿ, ಹೋಗಿ ಬಂದ್ರೆ ಅಲರ್ಜಿ, ತುರ್ಕೆಗಳು ಅವಾಗ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಇದನ್ನ, ಈ ಇಮ್ಯೂನ್ ಸಿಸ್ಟಮ್ ನ ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತುಂಬಾ ಮುಖ್ಯ. ಸೊ ಈ 10 ಲಕ್ಷಣಗಳಲ್ಲಿ 1, 2, 3, 4 ಕೆಲವರಿಗೆ ಇರುತ್ತೆ, ಕೆಲವರಿಗೆ ಎಲ್ಲದೂ ಇರುತ್ತೆ. ಎಲ್ಲರೂ ಜಾಸ್ತಿ ಇದ್ದಷ್ಟು ಕೂಡ ನೀವು ಒಂದು ಅರ್ಥ ಮಾಡ್ಕೋಬೇಕು, ನಿಮ್ಮ ದೇಹದಲ್ಲಿ ಬಾಕಿ ಎಲ್ಲ ಸರಿ ಇದೆ, ಈ ಒಮೆಗಾ 3 ಪ್ರಮಾಣ ಕಡಿಮೆ ಇದೆ. ಸೊ ಹಾಗಾಗಿ ಇವಾಗ ಹೆಂಗ್ ಸರಿ ಮಾಡ್ಕೊಳ್ಳೋದಿನ್ನ? ವೆಜಿಟೇರಿಯನ್ಸ್ಗೆ ನೋಡಿ ತುಂಬಾ ಕಷ್ಟ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ನೋಡಿ, ವೆಜಿಟೇರಿಯನ್ಸ್ ನಲ್ಲಿ ಸಾಧಾರಣವಾಗಿ ಜಾಸ್ತಿ ಸಿಗುವಂತದ್ದು ಈ ವಾಲ್ನಟ್ಸ್, ಈ ಬೇರಿನ ಶೇಪ್ ಅಲ್ಲಿ ಇರುತ್ತಲ್ಲ, ನಟ್ಸ್ ನಲ್ಲಿ ಇರುತ್ತೆ. ಅಗಸೆ ಬೀಜ, ಫ್ಲಾಕ್ ಸೀಡ್ಸ್ ನಲ್ಲಿ ಅತಿ ಹೇರಳವಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಅದೇ ರೀತಿ ಚಿಯಾ ಸೀಡ್ಸ್ ನಲ್ಲಿ ಕೂಡ ಒಳ್ಳೆ ಒಮೆಗಾ 3 ಇರುತ್ತೆ. ಅವಕಾಡೋಸ್, ಬಟರ್ ಫ್ರೂಟ್ ಅಂತ ಏನ್ ಹೇಳ್ತಿರಲ್ಲ, ಅದರಲ್ಲೂ ಕೂಡ ಒಮೆಗಾ 3 ರಿಚ್ ಕಂಟೆಂಟ್ ಇರುತ್ತೆ. ಈ ಮೂರರಲ್ಲಿ ALA, EPA ಅಂಡ್ DHA ಅಲ್ಲಿ ALA ಅನ್ನುವಂತ ಅಂಶ ಮಾತ್ರ ಈ ವೆಜಿಟೇರಿಯನ್ ಸೋರ್ಸಸ್ ಅಲ್ಲಿ ಮಾತ್ರ ಇರುತ್ತೆ. ಫ್ಲಾಕ್ ಸೀಡ್ಸ್, ಚಿಯಾ ಸೀಡ್ಸ್ ಇಂಥವಲ್ಲಿ ಇರುತ್ತೆ. ಆದ್ರೆ EPA ಅಂಡ್ DHA ಅದು ಮೇನ್ ಒಮೆಗಾ 3 ಏನಿರುತ್ತೆ, ಅದು ನಾವು ಮಾಂಸಾಹಾರಿಗಳಲ್ಲಿ ಈ ಫಿಶಸ್, ಸಮುದ್ರದಲ್ಲಿ ಸಿಗುವಂತ ಫ್ಯಾಟಿ ಫಿಶಸ್ ನಲ್ಲಿ ಮಾತ್ರ, ಈ ಬಾಂಗಡ, ಪುತಾಯಿ, ಈ ತರದೆಲ್ಲ ಏನು ನಿಮ್ದು ಸಮುದ್ರದಲ್ಲಿ ಸಿಗುತ್ತೋ ಆ ಫಿಶಸ್ ನಲ್ಲಿ ಜಾಸ್ತಿ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮೀನನ್ನ ತಿನ್ನೋರು ಅದನ್ನ ತಗೊಳ್ಳಿ, ಇಲ್ಲದಲ್ಲಿದ್ದವರು ಈ ತರ ನಟ್ಸ್ ಗಳು, ಕಾಳುಗಳನ್ನು ಜಾಸ್ತಿ ಯೂಸ್ ಮಾಡ್ಕೊಂಡು ಮಾಡಿ. ನ್ಯಾಚುರಲ್ ಆಗಿ ಸಿಗೋದು ಆದಷ್ಟು ಒಳ್ಳೇದು. ಆದ್ರೆ ತುಂಬಾ ಡಿಫಿಷಿಯನ್ಸಿ ಇದ್ದಲ್ಲಿ
ಒಳ್ಳೆಯ ಒಂದು ಕ್ವಾಲಿಟಿಯ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ ನೀವು ತಗೋಬಹುದು. ಅದು ವೆಜಿಟೇರಿಯನ್ ಸೋರ್ಸ್ ಅಲ್ಲೂ ಸಿಗುತ್ತೆ, ನಾನ್ ವೆಜ್ ಸೋರ್ಸ್ ಅಲ್ಲೂ ಮಾಡುವಂತ ಕ್ಯಾಪ್ಸೂಲ್ಗಳು ಸಿಗುತ್ತೆ. ಆದ್ರೆ ಅತಿ ಮುಖ್ಯವಾಗಿ ತುಂಬಾ ಡಿಫಿಷಿಯನ್ಸಿ ಇದ್ದಲ್ಲಿ ವೆಜಿಟೇರಿಯನ್ಸ್ ಆದ್ರೂ ಕೂಡ ನಾನು ರೆಕಮೆಂಡ್ ಮಾಡೋದು ಒಮೆಗಾ 3 ಸಪ್ಲಿಮೆಂಟ್ಸ್ ನ ತಗೊಳ್ಳಿ ಅಂತ, ಫಿಶ್ ಆಯಿಲ್ ಸಪ್ಲಿಮೆಂಟ್ಸ್ ನ. ತುಂಬಾ ಡಿಫಿಷಿಯನ್ಸಿ ಇದ್ದರೆ, ಯಾಕಂತ ಹೇಳಿದ್ರೆ ತುಂಬಾ ಡಿಫಿಷಿಯನ್ಸಿ ಇದ್ದಾಗ ಸಡನ್ ಆಗಿ ನೀವು ನನ್ನ ಡಯಟ್ ನ ಸರಿ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಒಂದು ಹಂತದ ತನಕ ಸಪ್ಲಿಮೆಂಟ್ಸ್ ನ ತಗೊಂಡು ಅದಾದ ನಂತರ ನಿಮ್ಮ ಆಹಾರದಲ್ಲಿ ಸರಿ ಮಾಡ್ಕೊಂಡು ಹೋಗೋದು ಬಹಳ ಉತ್ತಮ. ಸೊ ಇದೇ ರೀತಿ ಮತ್ತೊಮ್ಮೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.